ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನೀವೇನಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ರಿ. ಈಗ ನಾನು ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಮೊಬೈಲಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳಕತ್ತೀನಿ. ಇಲ್ಲಿ ಕ್ರೋಮ್ ಬ್ರೌಸರ್ಗೆ ಓಪನ್ ಮಾಡಿಬಿಟ್ಟು ಇಲ್ಲಿ ಸರ್ಚಲ್ಲಿ ಉದ್ಯೋಗ ದೀಪ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ಉದ್ಯೋಗ ದೀಪ ಕ್ಲಿಕ್ ಮಾಡಬೇಕು. ಉದ್ಯೋಗ ದೀಪದ ಬಾಜು ಏನೈತಲ್ಲ ಸರ್ಚ್ ಬಾರ್ ಇರುತ್ತಲ್ಲ, ಆ ಸರ್ಚಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರ್ತೈತಿ. ಮತ್ತು ಸರ್ಚ್ ಹತ್ರ ನೀವು ಅಂತ ಹಾಕಬೇಕು. ನೀವು ಅಂತ ನಾವು ಟೈಪ್ ಮಾಡಿದ್ವಿ ಅಂದ್ರೆ ಫಸ್ಟ್ನೇ ವೆಬ್ಸೈಟೇ ಓಪನ್ ಆಗುತ್ತೆ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಾವು ಕ್ಲಿಕ್ ಮಾಡಬೇಕು. ನಾವು ಕ್ಲಿಕ್ ಮಾಡಿದ್ವಿ ಅಂದರೆ ಈ ರೀತಿ ಇಂಟರ್ಫೇಸ್ ಬರ್ತೈತಿ. ನಾವು ಸ್ಕ್ರೋಲ್ ಮಾಡಬೇಕು. ಇಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ. ನಾವು ಗೃಹಲಕ್ಷ್ಮಿಗೆ ಏನೇನು ನಮ್ಗೆ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವೆಲ್ಲ ನಾವು ಓದ್ಕೊಂಡು ಅವೆಲ್ಲ ಏನೈತೆ ನಮ್ಮ ಹತ್ರ ಇಟ್ಕೋಬೇಕಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪಡಿತರ ಚೀಟಿ ಆಗಿರ್ಬೋದು, ಮತ್ತು ಏನಾದರೂ ವಿದ್ಯುತ್ ಬಿಲ್ ಆಗಲಿ, ಮತ್ತು ಬಾಡಿಗೆದಾರಿದ್ರೆ ಅವ್ರದ್ದು ಇವಾಗ ಅಗ್ರಿಮೆಂಟ್ ಪೇಪರ್ಸ್ ಇರ್ತಾವಲ್ಲ ಅವೆಲ್ಲನ ಇಟ್ಕೋಬೇಕು. ಇವೇನೈತಲ್ಲ ಗೃಹ ಜ್ಯೋತಿಗೆ ಯೂಸ್ ಆಗುತ್ತೆ ಇವು. ಮತ್ತು ಆದಾಯ ಪ್ರಮಾಣ ಪತ್ರನೂ ಕೂಡ ಕೇಳಿದ್ದಾರೆ. ಅದು ಕೂಡ ನಾವು ಇಲ್ಲಿ ಅಪ್ಲೈ ಮಾಡಬೇಕಂದ್ರೆ ಇಟ್ಕೋಬೇಕಾಗತ್ತೆ. ಮತ್ತು ಇವೆಲ್ಲ ಇಟ್ಕೊಂಡು ನಾವು ಫೋನಿನಿಂದ ಯಾವ ರೀತಿ ನಾವು ಅಪ್ಲೈ ಮಾಡಬೇಕನ್ನೋದನ್ನು ಹೇಳ್ತೀನಿ. ನಿಮ್ಮ ಫೋನಿಂದು ಮತ್ತು ಅಲ್ಲಿ ಆಧಾರ್ ಕಾರ್ಡ್ ಒಳಗಿರೋ ನಂಬರು ಸೇಮ್ ಆಗಿರಬೇಕು. ಆ ನಂಬರ್ ಏನೈತಲ್ಲ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ನಂಬರನ್ನು ಇಲ್ಲಿ ಹಾಕಬೇಕು. ಇಲ್ಲಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಶಕ್ತಿ ಯೋಜನೆ ಎಲ್ಲವೂ ಅದಾವ. ನಾವು ಈಗ ಗೃಹಲಕ್ಷ್ಮಿ ಸಲಂದ ನಾವು ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ಹೇಳಿಕತ್ತೀನಲ್ಲ, ಅದಕ್ಕೋಸ್ಕರ ಗೃಹಲಕ್ಷ್ಮಿ ಅಂತ ನೀವು ಫಸ್ಟ್ ವೆಬ್ಸೈಟ್ ಕ್ಲಿಕ್ ಮಾಡಿದ್ವಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ. ಗೃಹಲಕ್ಷ್ಮಿ ಯೋಜನೆ ಮಾಡಬೇಕಂದ್ರೆ ನೋಂದಣಿ ಸಂಖ್ಯೆನ ಫಲಾನುಭವಿಯನ್ನು ನೋಂದಾಯಿಸುವ ವೇಳೆ ಇಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಲಿಂಕ್ ಮಾಡಿದ್ವಿ ಅಂದ್ರೆ ಈ ರೀತಿ ಇಂಟರ್ಫೇಸ್ ಬರ್ತೈತಿ. ಸೇವಾ ಸಿಂಧು ಇಲ್ಲಿ ನೀವು ಫೋನ್ ನಂಬರ್ ಹಾಕಬೇಕು. ಆಮೇಲೆ OTP ಬರುತ್ತೆ. ಆ OTPನ ಹಾಕಿ ಸಬ್ಮಿಟ್ ಕೊಟ್ಟರೆ ಆಯಿತು. ಅಲ್ಲಿ ಏನೇನು ಕೇಳ್ತೈತೆ ಎಲ್ಲ ಹಾಕಿಬಿಟ್ಟು ನೀವು ನಿಮ್ಮ ಫೋನಲ್ಲಿ ಮಾಡ್ಕೊಳ್ರಿ.